ಅತ್ತೆ, ಐ ಹ್ಯಾವ್ ಅ ಡೌಟ್. ಏನು ಈ ಪೂಜೆ ಎಲ್ಲ ದೇವ್ರಿಗೆ ಮಾಡ್ತಾರಲ್ಲ, ನೀವ್ಯಾಕೆ ಮಾವನ ಕಾಲಿಗೆ ಪೂಜೆ ಮಾಡ್ತಿದ್ದೀರಾ? ಇವತ್ತು ಭೀಮನ ಅಮಾವಾಸ್ಯೆ. ಗಂಡನ ಆಯಸ್ಸು ವೃದ್ಧಿ ಆಗ್ಲಿ, ಮಾಂಗಲ್ಯ ಭಾಗ್ಯ ಗಟ್ಟಿ ಆಗ್ಲಿ ಅಂತ ಪಾತ್ ಪೂಜೆ ಮಾಡ್ತಾರೆ. ಹೌದಾ? ಹೀಗ್ ಮಾಡಿದ್ರೆ ಆಯಸ್ ಹೇಗ್ ಜಾಸ್ತಿ ಆಗುತ್ತೆ? ಅದು ಗೊತ್ತಾಗಬೇಕು ಅಂದ್ರೆ ಇದ್ರ ಹಿಂದೆ ಇರೋ ಮಹತ್ವವಾದ ಒಂದು ಕತೆ ಇದೆ, ಅದನ್ನ ತಿಳ್ಕೋಬೇಕು. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಹಿಂದೆ ಸೌರಾಷ್ಟ್ರ ಅನ್ನೋ ದೇಶದಲ್ಲಿ ವಜ್ರಬಾಹು ಅನ್ನೋ ರಾಜನಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ಜೈಶೀಲ ಅಂತ. ಆದ್ರೆ ಪಾಪ ಅವನು ಮದುವೆ ಮಾಡೋದಕ್ಕೂ ಮೊದಲೇ ಅವನು ಸತ್ತು ಹೋಗ್ಬಿಡ್ತಾನೆ. ತನಗೆ ಸದ್ಗತಿ ಕೊಡೋದಿಕ್ಕೆ ಅಂತ ಇದ್ದ ಒಬ್ಬ ಮಗನ್ನ ಕಳ್ಕೊಂಡ ರಾಜನಿಗೆ ಆ ಕ್ಷಣದಲ್ಲಿ ಒಂದು ಯೋಚನೆ ಬರುತ್ತೆ. ಆಗ ರಾಜ ತನ್ನ ಊರಲ್ಲೆಲ್ಲ ಡಂಗೂರ ಸಾರಿಸ್ತಾನೆ. ಯಾರು ನನ್ನ ಸತ್ತ ಮಗನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ ಮುಂದೆ ಬರ್ತಾರೋ ಅಂಥವ್ರಿಗೆ ಧನ, ಕನಕ, ಧಾನ್ಯ ಎಲ್ಲವನ್ನ ಕೊಟ್ಟು ಸತ್ಕಾರ ಮಾಡ್ತೀನಿ ಅಂತ. ಆಗ ಈ ವಿಚಾರವನ್ನ ಕೇಳಿಸ್ಕೊಂಡ ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗಳನ್ನ ಆ ಸತ್ತೋಗಿರೋ ಮಗನಿಗೆ ಕೊಟ್ಟು ಮದುವೆ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಂಡು ಮುಂದೆ ಬರ್ತಾನೆ. ಅವರಿಬ್ಬರಿಗೂ ಮದುವೆ ಆಗತ್ತೆ. ಆದರೆ ಗಂಡ ಸತ್ತು ಹೋಗಿದ. ಮದುವೆ ಆದ ಕೂಡಲೇ ಸೊಸೆಗೆ ಹೇಳ್ತಾನೆ ರಾಜ, ಮಗನ ಚಿತೆಗೆ ಬೆಂಕಿ ಇಡು ಅಂತ. ಸ್ಮಶಾನಕ್ಕೆ ಹೋಗ್ತಾರೆ. ಸೊಸೆ ಆದವಳು ತನ್ನ ಕೈಯಲ್ಲಿ ಅಗ್ನಿಯನ್ನ ಹಿಡ್ಕೊಂಡು ಆ ಚಿತೆಗೆ ಅಗ್ನಿಸ್ಪರ್ಶ ಮಾಡೋದಿಕ್ಕೆ ಅಂತ ಮುಂದಾಗ್ತಾಳೆ. ಜೋರು ಮಳೆ ಬರುತ್ತೆ. ಚಿತೆಗೆ ಬೆಂಕಿ ತಾಗೋದಿಲ್ಲ. ಇದಾದ ನಂತರದಲ್ಲಿ ಮನೆಗೆ ಹೋಗೋಣ ಬಾಮ್ಮ ಅಂತ ರಾಜ ಸೊಸೆಯನ್ನ ಕರೀತಾನೆ. ಆಗ ಸೊಸೆ ಆದವಳು ತನ್ನ ಗಂಡನ್ನ ಚಿತೆ ಮೇಲೆ ಮಲಗಿಸಿದ್ದೀನಿ, ಅವನನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಮನೆಗೆ ಬರೋದಿಲ್ಲ ಅಂತ ಹೇಳಿ ಅಲ್ಲಿ ನೆರೆದಿದ್ದ ಎಲ್ಲರನ್ನೂ ಮನೆಗೆ ಕಳಿಸಿ ಒಬ್ಳು ಅಲ್ಲಿ ಉಳ್ಕೋತಾಳೆ. ರಾತ್ರಿ ಆಗತ್ತೆ. ಮಳೆ ಬರ್ತಾನೇ ಇರುತ್ತೆ. ರಾಜ್ಕುಮಾರಿ ತನ್ನ ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡು ಅತ್ಯಂತ ಭಕ್ತಿ ಪರವಶಳಾಗಿ ಆ ಶಿವನನ್ನ ಪ್ರಾರ್ಥನೆ ಮಾಡ್ತಾಳೆ. ಅಪ್ಪ ಪರಮೇಶ್ವರ, ಈ ಹಿಂದೆ ಅಗ್ನಿ ಮನ್ಮಥರಿಗೆ ಮರುಜೀವ ಕೊಟ್ಟೆ, ಮಾರ್ಕಂಡೇಯನಿಗೆ ಚಿರಂಜೀವತ್ವ ಕೊಟ್ಟೆ. ಆದ್ರೆ ಏನೂ ತಪ್ಪು ಮಾಡದೇ ಇರೋ ನನಗೆ ಯಾಕೆ ಘೋರ ಶಿಕ್ಷೆ ಅಂತ ಶಿವನ್ನ ಪ್ರಶ್ನೆ ಮಾಡ. ಶಿಶಿ, ಮುಂದಕ್ಕೆ ನಾನು ಹೇಳ್ತೀನಿ. ಧಾರಾಳವಾಗಿ ಕೇಳು ಅಂಬಿಕೆ. ಆಗ ತಪ್ಪೇ ಮಾಡದೇ ಇರೋ ನನಗೆ ಯಾಕಿಂತ ಘೋರ ಶಿಕ್ಷೆ ಅಂತ ರಾಜ್ಕುಮಾರಿ ಆ ಶಿವನ ಹತ್ರ ಕೇಳ್ತಾಳೆ. ಆಗ ಅಲ್ಲಿ ಪ್ರತ್ಯಕ್ಷ ಆದ ಪರಮೇಶ್ವರ ನಿನಗೇನ್ ಬೇಕು ಅಂತ ಕೇಳ್ತಾನೆ. ಆಗ ರಾಜ್ಕುಮಾರಿ ತನ್ನ ಸೌಭಾಗ್ಯ ಬಿಟ್ಟು ಬೇರೆ ಏನು ಬೇಡ ಅಂತ ಕೇಳ್ಕೊತಾಳೆ. ಆಗ ಪರಮೇಶ್ವರ ನನ್ನನ್ನ ಭೀಮೇಶ್ವರ ಅಂತಾನೂ ಕರೀತಾರೆ, ನೀನು ದೀಪ ಹಚ್ಚಿ ಭೀಮೇಶ್ವರನ್ ವ್ರತ ಮಾಡು ಅಂತ ಹೇಳಿ ಆ ವ್ರತದ ವಿಧಾನಗಳನ್ನೆಲ್ಲ ಹೇಳಿ ಮಾಯ ಆಗ್ಬಿಡ್ತಾನೆ. ಅದರಿಂದ ಅವಳ ಗಂಡ ಬದುಕ್ತಾನೆ. ಆ ದಿನನ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಅವತ್ತಿನ ದಿನ ಶಿವನ ಆರಾಧನೆ ಮಾಡಿ ಗಂಡನ ಪಾದ ಪೂಜೆ ಮಾಡೋದು ಆಚರಣೆ. ಈ ಪೂಜೆ ಹಿಂದೆ ಇಷ್ಟು ದೊಡ್ಡ ಸ್ಟೋರಿ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಇಷ್ಟೇ ಅಲ್ಲ ಅನಿಕಾ, ಭೀಮ್ ಅಮಾವಾಸ್ಯೆ ಬಗ್ಗೆ ಇನ್ನೂ ಅನೇಕ ಕಥೆಗಳಿದೆ. ಹೌದಾ? ಅದನ್ನು ಹೇಳಿ ಮಾವ. ಹೇಳೋಣ, ಅದಕ್ಕೇನಂತೆ. ಹಾಗೆ ಇನ್ನೊಂದು ಮೂಲದ ಪ್ರಕಾರ ಪಾಂಡವರಲ್ಲಿದ್ದ ಭೀಮ ಬಕಾಸುರನ್ನ ಸಂಹಾರ ಮಾಡಿದ್ದು ಕೂಡ ಇದೇ ದಿವಸ ಅಂತೆ. ಆಮೇಲೆ ಈ ಭೀಮ ಇದಾನಲ್ಲ, ಅವನು ಯಮರಾಜನ್ನು ಕೂಡ ಇವತ್ತೇ ಅಂದ್ರೆ ಇದೇ ದಿವಸ ಎದುರಿಸಿದ್ದಂತೆ. ಭೀಮನ ಶಕ್ತಿಯಿಂದ ಪ್ರಭಾವಿತನಾದ ಯಮ ಯಾರು ಭೀಮನ್ನ ಶ್ರದ್ಧಾಭಕ್ತಿಗಳಿಂದ ಪೂಜಿಸ್ತಾರೋ ಅಂಥವ್ರಿಗೆ ಅಕಾಲಿಕ ಮರಣ, ದೀರ್ಘಾಯುಷ್ಯ, ಶತ್ರುಬಾಧೆ ಇವೆಲ್ಲವೂ ನಿವಾರಣೆ ಆಗಲಿ ಅಂತ ವರ ಕೊಟ್ಟಂತೆ. ಅದಕ್ಕೆ ಮದುವೆ ಆದ್ಮೇಲೆ ಕನಿಷ್ಠ 9 ವರ್ಷ ಈ ವ್ರತನ ಮಾಡಬೇಕು ಅನ್ನೋ ನಂಬಿಕೆ. ಅತ್ತೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್.
ಹಾಗಾದ್ರೆ ನಾನು ಅಗಸ್ತ್ಯನ ಪಾದ ಪೂಜೆ ಮಾಡ್ತೀನಿ. ಅಗಸ್ತ್ಯ ಬಂದು ಕೂತ್ಕೊಳ್ಳಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮಮ್ಮ ನೀಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ದಾರದ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯ ಮಾವ ಇಷ್ಟೊಂದು ಹೂವನ್ನು ಎಂತಕ್ಕೆ ತಂದಿದ್ದು? ನನಗ ನನ್ನದು ಹಾಗೆಯಾ ಅವಸರ ಮಾಡಬೇಡ. ಇವತ್ತುಂಟಲ್ಲ ನಿನ್ನ ಅಮ್ಮ ಇದ್ದಾರಲ್ಲ, ನಿನ್ನ ಅಪ್ಪನನ್ನು ಪಾದ ಪೂಜೆ ಮಾಡ್ಲಿಕ್ಕೆ ಉಂಟು, ಅದಕ್ಕಿಷ್ಟೆಲ್ಲ ತಯಾರಿ ಮಾಡ್ತಿದ್ದೇನೆ. ಅಪ್ಪನನ್ನ ಯಾಕೆ ಪೂಜೆ ಮಾಡ್ಬೇಕು? ಸುಮ್ಮನೆ ಹಣ್ಣು ತಿಂತೀನಿ ಕೊಡು ಮಾವ. ಅದೆಲ್ಲ ನಿನಗೆ ಗೊತ್ತಾಗುದಿಲ್ಲ ಆಯ್ತಾ. ಈಗ ಈಗ ಸದ್ಯಕ್ಕೆ ಸೇಬು ತೆಕೊ ತಿನ್ನು. ಒಂದೇನಾ? ಆ? ಈಗ ಸದ್ಯಕ್ಕೆ ಒಂದೇ, ಸ್ವಲ್ಪ ಹೊತ್ತು ಕಾಯಿ ಮತ್ತೆಲ್ಲ ನಿನಗೆ ಕೊಡ್ತೇನೆ ಆಯ್ತಾ. ಹ, ಸರಿ ಸರಿ. ಅಮ್ಮ ಈಗ ಪೂಜೆ ಮಾಡ್ತಾರಾ? ಹೌದು. ದೇವರಿಗೆ ನೈವೇದ್ಯ ಆದ್ರೆ ದೇವರು ತಿನ್ನೋದಿಲ್ಲ. ಅಪ್ಪನಿಗೆ ಪೂಜೆ ಅಂದ್ರೆ ಇದೆಲ್ಲ ಅವರೇ ಖಾಲಿ ಮಾಡ್ತಾರಾ? ನಂಗೆ ಹಣ್ಣು ಉಳಿತದ ಮಾವ. ಅಯ್ಯೋ, ಅಜ್ಜಿಗೆ ಅರಿವೆ ಚಿಂತೆ ಆದ್ರೆ ಮೊಮ್ಮಳೆಗೆ ಇನ್ಯಾವುದೋ ಚಿಂತೆ ಅಂತೆ. ಹಾಗಾಯ್ತು ನಿಂದು. ನಿನಗೆ ಎಂತ ಈಗ ಹಣ್ಣು ಬೇಕಲ್ಲ, ಟೆನ್ಷನ್ ಮಾಡಬೇಡ, ನಾನು ತೆಗೆದುಕೊಡ್ತೇನೆ. ಇದು ಹೋದ್ರೆ ಅಷ್ಟಾಯ್ತು, ಇನ್ನಷ್ಟು ಕೆಜಿ ತರ್ತೇನೆ. ಮೊದಲು ನಿನ್ನ ಅಪ್ಪನೊಂದು ಪೂಜೆ ಆಗ್ಲಿಯಾ, ಸಮಾಧಾನ ಮಾಡ್ಕೋ. ಅಮ್ಮ ಪೂಜೆ ಮಾಡ್ಲಿಕ್ಕೆ ಅಪ್ಪ ಬರ್ತಾರಾ? ಓ, ನೀನ್ ಬರದೆ ಎಲ್ಲಿ ಹೋಗ್ತಾರಾ? ನೀನು ಮೊದಲು ಈ ಪ್ರಶ್ನೆ ಎಲ್ಲ ಮಾಡೋದು ನಿಲ್ಲಿಸು. ಈ ಮಾವ ಇದ್ದಾನಲ್ಲ, ಹೇಗೆ ನಿನ್ನ ಅಪ್ಪನ ಇಲ್ಲಿಗೆ ಕರೆಸ್ತಾನೆ ನೋಡು. ಈ ಮಾವನ ಮ್ಯಾಜಿಕ್ ನೋಡ್ತೇನೆ ನೀನು ಆಯ್ತಾ.